ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತು ಪವಿತ್ರ ಗೌಡಗೆ ಕೊಟ್ಟಿರುವಂತಹ ಬೇಲು ರದ್ದಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸರ್ಕಾರಿ ವಕೀಲರ ಮನವಿಯನ್ನು ಪುರಸ್ಕರಿಸಿದ್ರೆ ಮತ್ತೆ ಜೈಲ ಹಾಗಾದ್ರೆ 3 ತಿಂಗಳಲ್ಲಿ ಟ್ರಯಲ್ ಮುಗಿಸೋದಾಗಿ ವಕೀಲರು ಒಪ್ಪಿಕೊಂಡಿದ್ದಾರೆ. ಸರ್ಕಾರಿ ಪರ ವಕೀಲರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕೋರ್ಟ್ಗೆ. ಬೇಲ್ ರದ್ದಾದ್ರೆ ದರ್ಶನ್ಗೆ ಸಂಕಷ್ಟ ತಪ್ಪಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಆದೇಶಕ್ಕೆ ವಿಪರೀತ ಅಸಮಾಧಾನ ವ್ಯಕ್ತ ಆಯಿತು. ಪ್ರತಿ ಮಾತಿಗೂ ದರ್ಶನ್ ಪರ ವಕೀಲರಿಗೆ ಬೆವರಿಳಿಸೋ ಕೆಲಸವನ್ನು ಸುಪ್ರೀಂ ಕೋರ್ಟ್ ಖಡಕ್ ಪ್ರಶ್ನೆಗಳ ಮೂಲಕ ಮಾಡ್ತು. ನಿನ್ನೆ ಒಂದು ಅರ್ಥದಲ್ಲಿ ಸುಪ್ರೀಂ ಕೋರ್ಟು ಗುಮ್ತು ಅಂತಲೇ ಹೇಳ್ಬೋದು. ಆ ರೀತಿ ಇತ್ತು ಆ ಪಾಸಿಂಗ್ ರಿಮಾರ್ಕ್ಸು. ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಬ್ಸರ್ವೇಷನ್ಸು. ಕೆಲ ಪ್ರಶ್ನೆಗಳನ್ನು ಕೇಳಿದರು ವಿವೇಚನೆಗೆ ಸಂಬಂಧಪಟ್ಟಂತೆ, ಆಮೇಲೆ ತಾಂತ್ರಿಕ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಎಷ್ಟೊಂದು ಕರಾರುವಕ್ಕಾಗಿ ಸಬ್ಸ್ಟೆನ್ಷಿಯಲ್ ಇನ್ ಡೀಟೇಲ್ ಆಗಿ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಹಿಯರಿಂಗ್ ಆಯಿತು. ಸೊ ಏನಾಗುತ್ತೆ ದರ್ಶನ್ ಮತ್ತು ಪಟಾಲಂಗೆ ಅನ್ನೋದು ಪ್ರಶ್ನೆ. ಸೊ ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ 10 ದಿನ ಇನ್ನೇನಿದ್ರು ಕೂಡ ಸುಪ್ರೀಂ ತೀರ್ಪಿನಂತೆ ಚಿಂತೆ ಏನಾಗುತ್ತೆ ಅಂತ. 7 ಆರೋಪಿಗಳ ಪರ ಲಿಖಿತ ವಾದವನ್ನು ಸಲ್ಲಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. 7 ದಿನಗಳ ಬಳಿಕ ಆರೋಪಿಗಳ ಲಿಖಿತ ವಾದ ಪರಿಶೀಲನೆ ಆಗುತ್ತೆ. ವಾದ ಪರಿಶೀಲನೆ ಬಳಿಕ ಅಂತಿಮ ತೀರ್ಪು ಹೊರಬೀಳುವಂತಹ ಸಾಧ್ಯತೆ ಇದೆ. ಸೊ ನೋಡಬೇಕಾಗತ್ತೆ. 75% ರೈಟಿಂಗ್ ಆರ್ಗ್ಯುಮೆಂಟ್ ಕೊಡಿ ಅಂತ ಕೇಳಿದ್ರು. 100 ಪುಟಗಳು ಮೀರದಂತೆ ಏನನ್ನು ಹೈಲೈಟ್ ಮಾಡಬೇಕೋ ಎಲ್ಲ ಮಾಡಿಬಿಟ್ಟು ಸಲ್ಲಿಸಿ ಅಂತ. ಸೊ 7 ಜನ ಆರೋಪಿಗಳ ಪರ ಕೂಡ ಈ ಲಿಖಿತವಾದ ಸಲ್ಲಿಕೆ ಆಗಬಹುದು, ಆಗದೇನೂ ಇರಬಹುದು. ಕೆಲವರೆಲ್ಲ ನಿನ್ನೆ ವಿಚಾರಣೆ ಸಾಗಿದ ರೀತಿ ನೋಡಿದ್ರೆ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಒಂದು ಜಿಜ್ಞಾಸೆಯಲ್ಲಿ ಕೂಡ ಇದ್ದಿರಬಹುದು. ನೋಡೋಣ. ಒಟ್ಟಲ್ಲಿ 10 ದಿನದ ಒಳಗಾಗಿ ದರ್ಶನ್ ಮತ್ತು ಉಳಿದ ಆರೋಪಿಗಳ ಒಂದು ಟೋಟಲ್ ಆಗಿ 7 ಜನ ಆರೋಪಿಗಳ ಭವಿಷ್ಯ ಏನು, ಸಿನಿ ಕರಿಯರ್ ಏನು, ಮುಂದಿನ ಕತೆ ಏನು ಎಲ್ಲವೂ ಕೂಡ ಗೊತ್ತಾಗುತ್ತೆ. ತುಂಬ ಅಬ್ಸರ್ವೇಷನ್ಸ್ ಅಂತೂ ಸುಪ್ರೀಂ ಕೋರ್ಟ್ ಮಾಡಿದೆ. ಎಷ್ಟೊಂದು ಸಲ ಏನಾಗುತ್ತೆ ಅಂದರೆ ಸುಪ್ರೀಂ ಕೋರ್ಟ್ ಮಾಡಿದ ಅಬ್ಸರ್ವೇಷನನ್ನೇ ತೀರ್ಪಿನ ಭಾಗವಾಗಿ ಕೊಟ್ಟಿರಲ್ಲ, ಕೆಲವುದ್ರಲ್ಲಿ ಕೊಟ್ಟಿದೆ. ಇದರಲ್ಲಿ ಏನಾಗುತ್ತೆ ಕುತೂಹಲ ಇದೆ. ಸುಪ್ರೀಂ ಕೋರ್ಟ್ ವಿಚಾರಣೆ ಸಮಯದಲ್ಲಿ ಥೈಲ್ಯಾಂಡ್ನಲ್ಲಿ ದರ್ಶನ್ ಇದ್ರು. ಇವತ್ತು ಥೈಲ್ಯಾಂಡ್ನಿಂದ ದರ್ಶನ್ ಶೂಟಿಂಗ್ ಮುಗ್ದಿರೋದ್ರಿಂದ ವಾಪಸ್ ಆಗ್ತಾ ಇದ್ದಾರೆ. ವಾಪಸ್ ಆಗ್ತಾ ಇದ್ದ ಹಾಗೆ ವಕೀಲರ ಭೇಟಿಗೆ ದರ್ಶನ್ ನಿರ್ಧಾರವನ್ನು ಮಾಡಿದ್ದಾರಂತೆ. ತೀರ್ಪಿನ ಬಗ್ಗೆ ವಕೀಲರ ಜೊತೆಗೆ ಚರ್ಚೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ತೀರ್ಪು ವ್ಯತಿರಿಕ್ತವಾದರೆ ಮುಂದಿನ ತೀರ್ಮಾನಗಳ ಬಗ್ಗೆ ಚಿಂತನೆಯನ್ನು ನಡೆಸಲಾಗುತ್ತೆ. ಬೇರೆ ಯಾವುದಾದ್ರೂ ಅವಕಾಶಗಳು ಇದೆಯಾ, ಹೆಂಗಾದ್ರೂ ಲೀಗಲ್ ರೆಮಿಡಿ ಸಿಗುತ್ತಾ ಅನ್ನೋದನ್ನು ನೋಡ್ತಾರಂತೆ. ಸುಪ್ರೀಂ ವಿಚಾರಣೆಯ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ದರ್ಶನ್ ಪಡೆದುಕೊಂಡಿದ್ದಾರೆ. ಅವರು ಪಡ್ಕೊಳ್ಳೋದೇನು ನೋಡಿ ದೇಶನೇ ನೋಡ್ತಾ ಇದೆ. ಹೀಗಾಗಿ ಕುತೂಹಲ. ಸಿಹಿ ಸುದ್ದಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಇದ್ರು. ಬಟ್ ನಿನ್ನೆ ಹೋದಂತಹ ರೀತಿ ಇದೆಯಲ್ಲ ಆರ್ಗ್ಯುಮೆಂಟು, ಸ್ವಲ್ಪ ಹಾದಿ ಕಠಿಣ ಇದೆ.